ಎಂಗೇಜ್ಮೆಂಟ್ ಆಗಿರುತ್ತೆ, ಆ ಒಂದು ಎಂಗೇಜ್ಮೆಂಟ್ ಆಗಿಯೂ ಕೂಡ ಬ್ರೇಕಪ್ ಆಗಬಹುದು, ಅಥವಾ ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತು ಹೋಗಬಹುದು. ಯಾಕೆಂದರೆ ಸಪ್ತಮದಲ್ಲೇ ರಾಹು ಇರ್ತಾನೆ, ಸಪ್ತಮಾಧಿಪತಿ ಶನಿ ಪರಮಾತ್ಮ ಅಷ್ಟಮ ಸ್ಥಾನದಲ್ಲಿರ್ತಾನೆ, ಗುರುಬಲವೂ ಕೂಡ ಇರೋದಿಲ್ಲ. ಹಾಗಾಗಿ ಏನಾದರೂ ಈ ಒಂದು ರಾಶಿಯವರು ವಿವಾಹದ ಒಂದು ವಿಷಯದಲ್ಲಿ ಮುಂದುವರಿಯಬೇಕು ಅಂತಂದರೆ ಖಂಡಿತವಾಗಿಯೂ ಬರೀ ನಿಶ್ಚಿತಾರ್ಥ ಮಾತ್ರ ಮಾಡ್ಕೊಳ್ತಕ್ಕಂಥದ್ದಲ್ಲ, ಜೂನ್ 1ರ ಒಳಭಾಗದಲ್ಲೇ ವಿವಾಹವನ್ನು ಕೂಡ ಮಾಡಿಕೊಳ್ಳದೇ ಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಒಂದು ರಾಶಿಯವರಿಗೆ, ಅದು ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಎಷ್ಟೋ ಸಂದರ್ಭ ಯೋಚನೆ ಮಾಡ್ತೀರಿ, ಗುರುಬಲ ಒಂದು ಇಲ್ವಲ್ಲ, ಇನ್ನೇನು ತೊಂದರೆ ಇಲ್ಲ, ಗುರು ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಂಡು ಮದುವೆ ಮಾಡಿಬಿಡಬಹುದು ಅಂತ ಯಾರಾದರೂ ದೈವಜ್ಞರೋ ಜ್ಯೋತಿಷಿಗಳೋ ನಿಮಗೆ ಸಲಹೆಯನ್ನಾಗಿ ಕೊಟ್ಟಿರಬಹುದು. ಆದರೆ ಖಂಡಿತವಾಗಿಯೂ ಬೇಡ, ಸಮಯಾವಕಾಶ ಇಲ್ಲ, ನನಗೆ ಗೊತ್ತಿದೆ. ಯಾಕೆಂದರೆ ಈ ಮಾರ್ಚ್ 19ರ ನಂತರ ಈ ಒಂದು ಯುಗಾದಿ ಫಲವನ್ನು ನೀವು ಕೇಳ್ತಾ ಇದ್ದೀರಿ, ಇನ್ನೇನು ಏಪ್ರಿಲ್ ಮೇ ಈ 2 ತಿಂಗಳದೊಳಗಡೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ, ವಿಜೃಂಭಣೆಯಿಂದ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಜೂನ್ ನಂತರ ಆದರೂ ಕೂಡ ತೊಂದರೆ ಇಲ್ಲ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ರೀತಿಯಂತಹ ಸಮಯದಲ್ಲಿ 6 ತಿಂಗಳು ವೇಟ್ ಮಾಡಿ ಆದರೂ ಕೂಡ ಪರವಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ನಾನು ಮದುವೆ ಮಾಡ್ಕೋತೀನಿ ಹೇಳ್ತಕ್ಕಂಥ ಒಂದು ಲೆಕ್ಕಾಚಾರ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಲೆಕ್ಕ ತಪ್ಪಾಗಬಹುದು. ಏನಾದರೂ ಒಂದು ಅಮಂಗಳಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿಗಳಿಗೆ ಅದರಿಂದ ನೋವು ಉಂಟಾಗಬಹುದು.